ಶ್ವೇತಾ, ಯಾರು ಇವರ ಬಾಲಕೃಷ್ಣನ ವಕೀಲರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಅರುಣ್ ಮತ್ತೆ ಇನ್ಸ್ಪೆಕ್ಟರ್ ಮಹಾದೇವ್ ಅವರು ಕೂಡ ಹಾಜರಿದ್ದಾರೆ ಹಾಗಾದ್ರೆ ಸ್ಥಳದಲ್ಲಿ. ಶ್ವೇತಾ, ಏನು ಅರುಣ್ ಮತ್ತೆ ಮಹಾದೇವ್ ಈ ಒಂದು ಸ್ಥಳದಲ್ಲಿ ಇಲ್ಲ. ಯಾಕೆಂತಂದ್ರೆ ಈ ಒಂದು ಸ್ಥಳದಲ್ಲಿ ಅವರು ಆಕಸ್ಮಿಕವಾಗಿ ಏನಾರ ಬಂದ್ರು ಸಹ ಇಲ್ಲಿ ಘಟನೆ ಬೇರೆ ರೀತಿನೇ ಆಗಿರುತ್ತೆ. ಯಾಕೆಂದ್ರೆ ಅಡ್ವೊಕೇಟ್ಸ್ ಏನ್ ಬೇಕಾದ್ರೂ ಮಾಡೋ ಒಂದು ಯಾಕೆಂದ್ರೆ ಕೆಲವು ಟೈಮಲ್ಲಿ ಅವರು ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದವ್ರೆ. ಲಾಸ್ಟ್ ಕೊನೆ ಬಾರಿ ದರ್ಶನ್ ಕೇಸ್ ಆಗಿರ್ಬೋದು, ಅಥವಾ ಹೀಗೆ ಅದರಲ್ಲೂ ಎಕ್ಸ್ಪೆಷಲಿ ಸುವರ್ಣ ನ್ಯೂಸ್ ತಂಡದ ಮೇಲೆ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈವಾಗಲೂ ಸಹ ಅವ್ರೇನಾರ ಬಂತಂತಂದ್ರೆ ಅವರು ಯಾವ್ದನ್ನು ಹಿಂದು ಮುಂದೆ ನೋಡಲ್ಲ, ಹಲ್ಲೆ ಮಾಡ್ಲಿಕ್ಕೂ ಹಿಂದು ಮುಂದೆ ನೋಡಲ್ಲ ಶ್ವೇತಾ. ಹಾಗಾಗಿ ಅವರು ಇಬ್ರು ಸ್ಥಳದಲ್ಲಿ ಬಂದಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾತ್ರ ಬಂದಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾರೂ ಸಹ ಬಂದಿಲ್ಲ. ಇನ್ನೇನು ಕೆಲವು ಕ್ಷಣದಲ್ಲಿ ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಸ್ಥಳಕ್ಕೆ ಬರ್ತಾರೆ ಅಂತ ಒಂದು ಮಾತು ಸಹ ಕೇಳಬರ್ತಾ ಇದೆ. ಸೊ ಅವ್ರು ಬಂದಾದ ನಂತರ ಏನಾದ್ರೂ ಈ ಒಂದು ಘಟನೆ, ಈ ಒಂದು ಪ್ರತಿಭಟನೆ ಶಾಂತಿಯುತವಾಗಿ ನಡೀಬಹುದಾ ಅಥವಾ ಏನಾದ್ರು ವಾಪಸ್ ತಗೊಳ್ಬಹುದಾ ಅಂತ ಮಾತುಕತೆ ಆಗಬಹುದು. ಧನ್ಯವಾದ ಎಲ್ಲ ಮಾಹಿತಿಗಾಗಿ. ಕಳೆದ ಶನಿವಾರ ವಕೀಲ ಬಾಲಕೃಷ್ಣ ಅನ್ನೋರ ಮೇಲೆ ತ್ಯಾಗರಾಜನಗರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ವಿಷಯನ ಮುಂದಿಟ್ಕೊಂಡು ಇವತ್ತು ವಕೀಲರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇನ್ನು ವಕೀಲರ ಪ್ರತಿಭಟನೆಯಿಂದಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಮಧ್ಯಾಹ್ನ 12 ಗಂಟೆಯಿಂದ ಎಲ್ಲಾ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಕೆರಳಿದ ವಾಹನ ಸವಾರರು ವಕೀಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರ್ತಾರ, ಯಾರು ಬರಲ್ಲ. ಪಬ್ಲಿಕ್ ಒಬ್ಬನ್ ಬೀದಿಲ್ ಬಿಸಾಕ್ಬಿಟ್ಟು ಅವ್ರ ಪಾಡ್ಗೆ ಹೋಗ್ತಾರೆ. ಇವ್ರ ಸ್ವಾರ್ಥಕ್ಕೋಸ್ಕರ ಕಾನೂನು ಕಾಪಾಡೋರು ಈ ತರ ಪಬ್ಲಿಕ್ ತೊಂದರೆ ಕೊಟ್ರೆ ಇನ್ಯಾವ ರೀತಿ ಕಾನೂನು ಕಾಪಾಡ್ತಾರೆ? ಹೋಗ್ಲಿ ಬಿಡಿ, ಸ್ಟೇಷನ್ ಅಲ್ಲಿ ಐಜಿಗಳಿದ್ದಾರೆ, ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಏನ್ ಬೇಕಾದನ್ನ ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾರೆ ಇವರು? ಇವತ್ತು ಎಷ್ಟೊಂದು ಜನ ಆಚೆ ಕಡೆ ಆಂಬುಲೆನ್ಸ್ ಕಾಯ್ತಾ ಇದಾರೆ. ಅವರೆಲ್ಲ ಸತ್ರ ಯಾರು ಮಾಡ್ತಾರೆ? ಇವರನ್ನ ಬರ್ತಾರ ಮನೆಗಳಿಗೆ ಅಥವಾ ಇನ್ನೊಂದೇನ ಮಾಡ್ತಾರ? ಅವರು ಯಾರೇನು ಮಾಡಲ್ಲ. ಪೊಲೀಸ್ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಳಿ. ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ನೀವು? ಎಷ್ಟೊಂದು ಆಫೀಸರ್ಸ್ ಇದ್ದಾರೆ, ಎಷ್ಟು ಜನ ಕೆಲಸ ಇರ್ತದೆ ಎಮರ್ಜೆನ್ಸಿ. 3 hours ಇಂದ ವೇಟಿಂಗ್ ಮಾಡ್ತಾ ಇರೋದಿಲ್ಲ. ಇವ್ರು ಏನ್ ಮಜಾ ತಗೊಳ್ತಾ ಇದಾರೆ ಪಬ್ಲಿಕ್ ಹತ್ರ? ಇವರು ಇದೇ ಪಬ್ಲಿಕ್ ತಿರುಪಿದ ಏನ್ ಮಾಡ್ತಾರೆ ಇವ್ರು? ಕಾನೂನು ಯಾರ ಕೈಲಿ ಏನು ಮಾಡಕ್ಕಾಗಲ್ಲ. ಪಬ್ಲಿಕ್ ತಿರುಪಿದ ಏನು ಮಾಡಕ್ಕಾಗಲ್ಲ. ಮಾಡಕ್ಕೆ ಅವರೇ ಕೊಟ್ಟಿದ್ದಾರೆ ಸ್ವತಂತ್ರ ಉದ್ಯಾನವನ ಅಂತ ಅಂದ್ಬಿಟ್ಟು. ಹೋಗ್ಲಿ ಅಲ್ಲಿಗೆ ಫ್ರೀಡಂ ಪಾರ್ಕ್ ಕುತ್ಕೊಳ್ಳಿ ಹೇಳ್ತಾರೆ. ಏರ್ಪೋರ್ಟ್ ಹೋಗ್ಬೇಕು ನಾವು. ಅರ್ಧ ಗಂಟೆ 1 hour ಆಯ್ತು, 10 ನಿಮಿಷ ಆಯ್ತು, 20 ನಿಮಿಷ, 1 hour ಆಯ್ತು. ಯಾರಿಲ್ಲ ಇಲ್ಲಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟು ಜನ ಆಫೀಸರ್ಸ್ ನೋಡ್ರಿ, ಎಷ್ಟೊಂದು ಅರ್ಜೆಂಟ್ ಕೆಲಸಗಳಿರುತ್ತೆ, ಎಷ್ಟೊಂದು ಇದಿರುತ್ತೆ. ಏನ್ ಬುದ್ಧಿಲ್ರಿ ಅವರು? 1-2 hour ಆಯ್ತು, ಎಷ್ಟೊಂದು ಕಾಯ್ಬೇಕ್ರಿ ಇಲ್ಲಿ ನಾವು? ಚಿಕ್ಕಮಂಗ್ಳೂರ್ ನಮ್ದು 1.5 ಗಂಟೆಗೆ ಬಸ್ಗೆ ಹೋಗ್ಬೇಕು. 4 ಜನ ಇದೀವಿ. ಈಗ ಬಸ್ ನಿಲ್ಸಿಲ್ಲ, ಬಸ್ಗಳು ಸ್ಟಾಪ್ ಮಾಡಿ ನಾವ್ ಅವಾಗ ಬಸ್ಗಳಲ್ಲಿ ಹತ್ಕೊಂತೀವಿ. ಈ ಲಾಯರ್ಗಳಿಗೆ ತಾಕತ್ತಿದ್ರೆ ಕೋರ್ಟ್ ಅಲ್ಲಿ ಹೊಡೆದಾಡ್ ಗೆಲ್ಲಿ. ಇಲ್ಲಿ ಬಂದ್ಬಿಟ್ಟು ಮೈನ್ ರೋಡ್ ಅಲ್ಲಿ ನಿಲ್ಸಿ ಅವ್ರಿಗೆ ತಾಕತ್ತಿಲ್ಲ. 10 ಪೈಸೆಗೆ ಪ್ರಯೋಜನ ಇಲ್ಲ. ನಮ್ ಕರ್ನಾಟಕದ ಲಾಯರ್ ಉಪಯೋಗ ಇಲ್ಲ.